മക്കളെ വളർത്തി നല്ല നിലയിലെത്തിക്കുക, അവരുടെ വിവാഹം കാണുക, അവരുടെ മക്കളെ കളിപ്പിക്കുക, കഴിയുമെങ്കിൽ അവരുടെയും വിവാഹം കാണുക എന്നിങ്ങനെയുള്ള ആഗ്രഹങ്ങൾ മനുഷ്യന് മാത്രമുള്ളതാണ്. അതിനെ അത്യാഗ്രഹം എന്ന് വേണം വിശേഷിപ്പിക്കാൻ. കുട്ടികൾ സ്വന്തം കാലിൽ നിൽക്കാൻ കഴിയുന്ന നിലവരെ മാത്രമേ അവരുടെ ജീവിതത്തെക്കുറിച്ചുള്ള ഉത്കണ്ഠയ്ക്ക് പ്രസക്തിയുള്ളൂ. മറ്റു ജീവിവർഗമെല്ലാം തന്നെ അങ്ങനെയാണ്. ഭക്തിസാന്ദ്രമായ ഈ സന്ധ്യാവേളയിൽ ഇനി നമുക്ക് സന്ധ്യാനാമം കേൾക്കാം. ಭಾಗ್ಯದಲಕ್ಷ್ಮೀ ಬಾರಮ್ಮ, ಭಾಗ್ಯದಲಕ್ಷ್ಮೀ ಬಾರಮ್ಮ, ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ, ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ, ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಹೆಜ್ಜೆಯ ಮೇಲೆ ಹೆಜ್ಜೆಯ ನಿಕ್ಕುತ ಗಜ್ಜ ಕಾಲುಗಳ ಧ್ವನಿಯ ತೋರುತ, ಹೆಜ್ಜೆಯ ಮೇಲೆ ಹೆಜ್ಜೆಯ ನಿಕ್ಕುತ ಗಜ್ಜ ಕಾಲುಗಳ ಧ್ವನಿಯ ತೋರುತ, ಸಜ್ಜನ ಸಾಧು ಪೂಜೆಯ ವೇಳೆಗೆ ಮಜ್ಜಿಗೆಯೊಳಗಿನ ಬೆಣ್ಣ ಎಂದೆ ಭಾಗ್ಯದ, ಸಜ್ಜನ ಸಾಧು ಪೂಜೆಯ ವೇಳೆಗೆ ಮಜ್ಜಿಗೆಯೊಳಗಿನ ಬೆಣ್ಣ ಎಂದೇ ಭಾಗ್ಯದ ಲಕ್ಷ್ಮೀ ಬಾರಮ್ಮ. ಸಂಖ್ಯೆಯಿಲ್ಲದ ಭಾಗ್ಯವ ಕೊಟ್ಟು ಕಣ್ಕಣ ಕೈಯ ತಿರುಗುತ್ತ ಬಾರೆ, ಸಂಖ್ಯೆಯಿಲ್ಲದ ಭಾಗ್ಯವ ಕೊಟ್ಟು ಕಂಕಣ ಕೈಯ ತಿರುಗುತ್ತ ಬಾರೆ, ಕುಂಕುಮಾಂಕಿತ ಪಂಕಜಲೋಚನ ವೆಂಕಟರಮಣನ ಬಿಂಕದ ರಾಣಿ ಭಾಗ್ಯದ, ಕುಂಕುಮಾಂಕಿತ ಪಂಕಜಲೋಚನ ವೆಂಕಟರಮಣನ ಬಿಂಕದ ರಾಣಿ ಭಾಗ್ಯದ ಲಕ್ಷ್ಮೀ ಬಾರಮ್ಮ, ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಸಕ್ಕರೆ ತುಪ್ಪದ ಕಾಲುವೆ ಹರಿಸಿ ಶುಕ್ರವಾರದ ಪೂಜೆಯ ವೇಳಗ, ಸಕ್ಕರೆ ತುಪ್ಪದ ಕಾಲುವೆ ಹರಿಸಿ ಶುಕ್ರವಾರದ ಪೂಜೆಯ ವೇಳಗ, ಅಕ್ಕರೆಯುಳ್ಳ ಅಳಗಿರಿ ರಂಗನ ಚೊಕ್ಕ ಪುರಂದರ ವಿಠಲನ ರಾಣಿ ಭಾಗ್ಯದ, ಅಕ್ಕರೆಯುಳ್ಳ ಅಳಗಿರಿ ರಂಗನ ಚೊಕ್ಕ ಪುರಂದರ ವಿಠಲನ ರಾಣಿ ಭಾಗ್ಯದ ಲಕ್ಷ್ಮೀ ಬಾರಮ್ಮ, ನಮ್ಮಮ್ಮ ನೀ ಸೌಭಾಗ್ಯದ, ನೀ ಸೌಭಾಗ್ಯದ, ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ, ಅಮ್ಮ ಲಕ್ಷ್ಮೀ ಬಾರಮ್ಮ, ಅಮ್ಮ ಲಕ್ಷ್ಮೀ ಬಾರಮ್ಮ.